ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಕಾರ್ಮಿಕರ ಸಮಸ್ಯೆಗಳ ಕುರಿತಾಗಿ ಸಭೆ ನಡೆಸಿ ಚರ್ಚೆಯನ್ನ ಮಾಡಲಾಗಿದೆ. ಆರ್ಟಿಪಿಎಸ್, ವೈಟಿಪಿಎಸ್, ಬಿಟಿಪಿಎಸ್, ಜಲಮಂಡಳಿ ಕಾರ್ಮಿಕರ ಸಮಸ್ಯೆಯ ಚರ್ಚೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆ ಇದು. ಕಾರ್ಮಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಉಪಸ್ಥಿತರಿದ್ದರು. ಕಾರ್ಮಿಕರ ಸಮಸ್ಯೆಗಳ ಕುರಿತಂತೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ್ದಾರೆ. ಆಯುಕ್ತ ಡಾಕ್ಟರ್ ಎಚ್.ಎನ್. ಗೋಪಾಲಕೃಷ್ಣ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು. ನೌಕರರ ಸಂಘದ ಪ್ರಮುಖರು, ಗುತ್ತಿಗೆದಾರರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ ಕಾರ್ಮಿಕರ ಹಲವು ಸಮಸ್ಯೆಗಳ ಕುರಿತಂತೆ ಚರ್ಚೆ ನಡೆದಿದೆ. ಆರ್ಟಿಪಿಎಸ್, ವೈಟಿಪಿಎಸ್, ಬಿಟಿಪಿಎಸ್, ಜಲಮಂಡಳಿ ಕಾರ್ಮಿಕರ ಸಮಸ್ಯೆಗಳ ಚರ್ಚೆ ನಡೆದಿದೆ. ರಾಯಚೂರಿನ ಆರ್ಟಿಪಿಎಸ್ ಹಾಗೆಯೇ ವೈಟಿಪಿಎಸ್, ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್, ಬಿಟಿಪಿಎಸ್ ಹಾಗೆಯೇ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಈ ಎಲ್ಲ ಕಾರ್ಮಿಕರ ಸಮಸ್ಯೆಯ ಕುರಿತಂತೆ ಕೂಲಂಕುಷ ಚರ್ಚೆ ನಡೆದಿದೆ. ಆದ್ರೂ ಕೂಡ ನಾವು ಈಗಾಗಲೇ ಏನು ಆಯ್ಕೆ ಮಾಡಿ ಏಜೆನ್ಸಿ ಅಂದ್ರೆ ಅವರಿಗೆ ಏನು ಸೌಲಭ್ಯ ಕೊಡಬೇಕು ಅಂತ ಕೊಡ್ತಾ ಇದೀವಿ. ಮುಖ್ಯವಾಗಿ ನಮ್ಗೆ ಏನು ಕನಿಷ್ಠ ವೇತನ ನಾವು ಮೀಟಿಂಗ್ ಅಧಿಕಾರಿಗಳೊಂದಿಗೆ ಬಂದಿದ್ದೀವಿ. ಟೋಟಲ್ ನಮ್ಮಲ್ಲಿ 2440 ಜನ ಪೀರಿಯಡ್ ಮುಗಿದೋಯ್ತು. ನಾನು ಬಂದೆ ಜೊತೆಗೆ ಹೊಸ ಏಜೆನ್ಸಿ ಆಯ್ಕೆ ಮಾಡೋದಕ್ಕೆ ಈಗ ನಾವು ತಂಡ ಪ್ರತಿನಿಧಿ ಪ್ರಾರಂಭ ಮಾಡಿದ್ದೆ. ಆ ಮಧ್ಯದಲ್ಲಿ ಒಂದು ಹೈಕೋರ್ಟ್ ಅಲ್ಲಿ ಈ ಒಂದು ಕೇಸ್ ಆಯಿತು ಸರ್. ಅಲ್ಲಿಗೆ ಇದು ತಂಡ ಪ್ರಾಸೆಸ್ ಈಗ ತೆಗೆದುಕೊಂಡಿದೆ. ಆದ್ರೂ ಕೂಡ ನಾವು ಈಗಾಗಲೇ ಏನು ಆಯ್ಕೆ ಮಾಡಿ ಏಜೆನ್ಸಿ ಅಂದ್ರೆ ಅವರಿಗೆ ಏನು ಸೌಲಭ್ಯ ಕೊಡಬೇಕು ಅಂತ ಕೊಡ್ತಾ ಇದೀವಿ. ಮುಖ್ಯವಾಗಿ ನಮ್ಗೆ ಏನು ಕನಿಷ್ಠ ವೇತನ ನಾವು ಮೀಟಿಂಗ್ ಅಧಿಕಾರಿಗಳೊಂದಿಗೆ ಬಂದಿದ್ದೀವಿ. ಟೋಟಲ್ ನಮ್ಮಲ್ಲಿ 2440 ಜನ ಪೀರಿಯಡ್ ಮುಗಿದೋಯ್ತು. ನಾನು ಬಂದೆ ಜೊತೆಗೆ ಹೊಸ ಏಜೆನ್ಸಿ ಆಯ್ಕೆ ಮಾಡೋದಕ್ಕೆ ಈಗ ನಾವು ತಂಡ ಪ್ರತಿನಿಧಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ. ಭವ್ಯ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಕಾರ್ಮಿಕರ ಸಮಸ್ಯೆಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದೆ. ಯಾವೆಲ್ಲ ಪ್ರಮುಖ ವಿಚಾರಗಳ ಚರ್ಚೆ ಆಯಿತು ಈ ಸಭೆಯಲ್ಲಿ? ಎಸ್ಬಿಬಿಯ ಈಗಾಗಲೇ ಬಹಳಷ್ಟು ಕಾರ್ಮಿಕರು ಸಮಸ್ಯೆಯನ್ನ ಕೂಡ ಎದುರಿಸ್ತಾ ಇರುವಂತದ್ದು. ಅಂದ್ರೆ ಸರ್ಕಾರದ ಬರ್ತಿರುವಂತಹ ಭತ್ಯೆ ಆಗಿರ್ಬೋದು, ಆರೋಗ್ಯ ವಿಚಾರಕ್ಕಾಗಿರ್ಬೋದು, ರಜೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಹೀಗಾಗಿ ಆರ್ಟಿಪಿಎಸ್, ವೈಟಿಪಿಎಸ್, ಬಿಟಿಪಿಎಸ್, ಜಲಮಂಡಳಿ ಕಾರ್ಮಿಕರ ಸಮಸ್ಯೆಗಳ ಕುರಿತು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಸ್ವತಃ ಅವರೇ ಒಂದು ಚರ್ಚೆಯನ್ನ ಮಾಡಿರುವಂತದ್ದು. ಈ ಸಭೆಯಲ್ಲಿ ಬಹಳಷ್ಟು ವಿಚಾರಗಳು ಕೂಡ ಚರ್ಚೆ ನಡೆದಿರುವಂತದ್ದು. ಸೊ ಈ ಸಂದರ್ಭದಲ್ಲಿ ಬಹಳಷ್ಟು ಹಿರಿಯ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ಸೊ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಏನಿದೆ ಅದರಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಕಾರ್ಮಿಕರೇನಿದ್ದಾರೆ ಅವರ ಹೆಚ್ಚಿನ ಸಮಸ್ಯೆಯನ್ನ ಕೂಡ ಸಚಿವರ ಗಮನಕ್ಕೆ ತಂದಿರುವಂತದ್ದು. ಸದ್ಯ ಸಚಿವರು ಸಮಸ್ಯೆಗಳನ್ನ ಬಗೆಹರಿಸುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಭರವಸೆ ಈಡೇರಿಲ್ಲ ಅನ್ನೋದು ಕಾರ್ಮಿಕರ ಆಕ್ರೋಶ ಆಗಿದೆ. ಸೊ ಯಾವ ರೀತಿ ಸಂತೋಷ್ ಲಾಡ್ ಅವರು ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅನ್ನೋದು ಕೂಡ ಪ್ರಮುಖ ಆಗಿರುವಂತದ್ದು. ಈಗಾಗಲೇ ಕೆಎಸ್ಆರ್ಟಿಸಿ ನೌಕರರಾಗಿರ್ಬೋದು, ಸೊ ಬಹುತೇಕ ಸರ್ಕಾರದ ಅಧೀನದಲ್ಲಿರುವಂತಹ ಕೆಲಸಗಾರರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಂದ್ರೆ ಸರ್ಕಾರದಿಂದ ಬೇಕಾದಂತಹ ಗ್ಯಾಸ್ಟಿಟಿ ಆಗಿರ್ಬೋದು, ಬತ್ತಿ ಆಗಿರ್ಬೋದು, ಸೊ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಬೇಡಿಕೆಗಳನ್ನ ಈಡೇರಿಸುವಲ್ಲಿ ಸರ್ಕಾರ ವಿಫಲ ಆಗಿದೆ ಅನ್ನೋದು ಕಾರ್ಮಿಕರ ಆಕ್ರೋಶ ಆಗಿದೆ. ಸೊ ಸಂತೋಷ್ ಲಾಡ್ ಬಹಳಷ್ಟು ಸಮಸ್ಯೆಗಳನ್ನ ಬಗೆಹರಿಸಿದವರು. ಸೊ ಈ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಆಗಸ್ಟ್ 5ರಂದು ಕೂಡ ಸಾರಿಗೆ ನೌಕರರು ಕೂಡ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಕೂಡ ಸರ್ಕಾರದ ವಿರುದ್ಧ ಬಹಳಷ್ಟು ಇತ್ತೀಚಿನ ದಿನಗಳಲ್ಲಿ ಆಕ್ರೋಶ ಕೇಳಿ ಬರ್ತಾ ಇರುವಂತದ್ದು. ಸೊ ಯಾವ ರೀತಿ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ. ಆದ್ರೂ ಕೂಡ ನಾವು ಈಗಾಗಲೇ ಏನು ಆಯ್ಕೆ ಮಾಡಿ ಏಜೆನ್ಸಿ ಅಂದ್ರೆ ಅವರಿಗೆ ಏನು ಸೌಲಭ್ಯ ಕೊಡಬೇಕು ಅಂತ ಕೊಡ್ತಾ ಇದೀವಿ. ಮುಖ್ಯವಾಗಿ ನಮ್ಗೆ ಏನು ಕನಿಷ್ಠ ವೇತನ ನಾವು ಮೀಟಿಂಗ್ ಅಧಿಕಾರಿಗಳೊಂದಿಗೆ ಬಂದಿದ್ದೀವಿ. ಟೋಟಲ್ ನಮ್ಮಲ್ಲಿ 2440 ಜನ ಪೀರಿಯಡ್ ಮುಗಿದೋಯ್ತು. ನಾನು ಬಂದೆ ಜೊತೆಗೆ ಹೊಸ ಏಜೆನ್ಸಿ ಆಯ್ಕೆ ಮಾಡೋದಕ್ಕೆ ಈಗ ನಾವು ತಂಡ ಪ್ರತಿನಿಧಿ ಪ್ರಾರಂಭ ಮಾಡಿದ್ದೆ. ಆ ಮಧ್ಯದಲ್ಲಿ ಒಂದು ಹೈಕೋರ್ಟ್